ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಈ ಬ್ಯಾಗ್ ನಿಮ್ದ? ತುಂಬಾ ಚೆನ್ನಾಗಿದೆ. ಯಾವ ತಗೊಂಡ್ರಿ? ಅದು ನನ್ನ ಫ್ರೆಂಡು ದುಡ್ಡು ಹಾಕ್ಕೊಟ್ನಲ್ಲ, ಅದೇ ಬ್ಯಾಗ್. ಪರವಾಗಿಲ್ಲ ರೀ, ನಿಮ್ಮ ಫ್ರೆಂಡು ಅಷ್ಟೊಂದು ದುಡ್ಡು ಕೊಟ್ಟಿದ್ದಲ್ಲದೆ ಒಳ್ಳೆ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ಆದರೂ ಈಗ ನಾವು ದುಡ್ಡು ತೊಗೊಂಡಿದ್ದಾಯ್ತಲ್ಲ, ಬ್ಯಾಗ್ ಅವ್ರಿಗೆ ವಾಪಸ್ ಕೊಟ್ಬಿಡೋದು ತಾನೆ. ಏನೇ ನೀನು ಸಿಲ್ಲಿಯಾಗಿ ಮಾತಾಡ್ತೀಯಲ್ಲ? ಅವನು ಅಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾನೆ, ಈ ಬ್ಯಾಗ್ನ ನಾವು ತೊಗೊಂಡು ವಾಪಸ್ ಕೊಡೋಕ್ಕಾಗತ್ತಾ? ಒಂದು ತರಕಾರಿ ಬ್ಯಾಗ್ ಇದ್ದಂಗೆ ಅವನಿಗಿದು. ಸಿಲ್ಲಿಯಾಗಿ ಮಾತಾಡ್ತೀನಿ. ಅವ್ರು ಯಾರೋ ಏನ್ರಿ ನಿಮ್ಮ ಫ್ರೆಂಡು, ಮಾತ್ರ ಅವನು ದಾನಶೂರ ಕರ್ಣ. ನೀವು ಬೇರೆಯವರಿಗೆ ಒಂದು ಪ್ಲಾಸ್ಟಿಕ್ ಕವರ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಅವನು ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ನನ್ನ ಹತ್ರ ದುಡ್ಡು ಬರಲಿ, ಅವಾಗ ನೋಡ್ತಾ ಇರೋ ಹೆಂಗೆ ಕೊಡ್ತೀನಿ ಅಂತ. ಅದನ್ನು ನೋಡೋದಿದೆ ನಾನು. ಇದೇನ್ರಿ ಇದು? ಇಷ್ಟೊಂದು ದುಡ್ಡಿದೆ ಇದ್ರೊಳಗಡೆ? ಅಯ್ಯೋ, ದುಡ್ಡು ಅದರಲ್ಲೇ ಉಳ್ಕೊಂಡಿದ್ಯಾ? ನೋಡ್ಕೊಂಡೇ ಇಲ್ವಲ್ಲ? ಕೊಡ ಇಲ್ಲಿ. ಅದು ಈ ಬ್ಯಾಗ್ನ ಖಾಲಿ ಬಿಡಬಾರ್ದಲ್ವಾ, ಅದಕ್ಕೆ ಇದಿರಲಿ ಅಂತ ಇಟ್ಟಿದ್ದೆ. ಚೆನ್ನಾಗಿ ಹೇಳಿದ್ರಿ. ಎಂಜಲ್ ಕೈನಲ್ಲಿ ಕಾಗೆನೂ ಓಡಿಸೋರಲ್ಲ ನೀವು, ಅಂಥದ್ರಲ್ಲಿ ಇಷ್ಟೊಂದು ದುಡ್ಡು ಇದರಲ್ಲಿ ಇಟ್ಬಿಡ್ತೀರಾ? ನೀವು ಹೇಳ್ತೀರಾ, ನಾನು ನಂಬಿಡ್ತೀನಿ. ಏನೋ ಬ್ಯಾಗ್ ಖಾಲಿ ಇರಬಾರ್ದು ಅಂತ 50-100 ಇಡೋರು ನೋಡಿದ್ದೀನಿ ನಾನು. ಇಷ್ಟೊಂದು ದುಡ್ಡು ಇಟ್ಬಿಡ್ತಾರೇನ್ರಿ? ಹೌದಲ್ವಾ? ನೀನು ಹೇಳ್ದಂಗೆ ಮಾಡ್ತೀನಿ ಕಣೆ. ಇದು ನನ್ನ ದುಡ್ಡಲ್ವಾ, ಇಟ್ಕೊತೀನಿ. ನೀನು ಹೇಳ್ದಾಗೆ 50-100 10 ರೂಪಾಯಿ ಇದೆ. ಇದನ್ನು ಇದರಲ್ಲಿ ಇಟ್ಟಿರ್ತೀನಿ, ಆಯಿತಾ? ನೀನು ಹೇಳ್ದಾಗೆ ಕೇಳಿದ ಕಣೆ ನಾನು. ಇದೆಲ್ಲ ಯಾಕೋ ಚೆನ್ನಾಗಿಲ್ಲ. ಇದು ತಗೊಳ್ಳಿ. ಏನಿದು? ಒಳ್ಳೆ ಹನುಮಂತನ ಬಾಲ ಥರ ಇದೆಯಲ್ಲ ಲಿಸ್ಟು. ನಾಳೆ ಅತ್ತೆ ಮಾವ ಮನೆಗೆ ಬರ್ತಿದ್ದಾರೆ. ನನಗೆ ಮನ್ಸಿಗೆ ತೃಪ್ತಿ ಆಗೋಷ್ಟು ಅವ್ರಿಗೆ ಸತ್ಕಾರ ಮಾಡಬೇಕು, ಅದರದ್ದೇ ಈ ಲಿಸ್ಟ್. ಬರೋದಿಬ್ರು ತಾನೇ? ಒಂದು ತಿಂಗಳು ಆಗೋಷ್ಟು ಲಿಸ್ಟ್ ಬರೆದು ಕೊಟ್ಟಿದ್ಯಲ್ಲ. ಶುರುವಾಯ್ತಾ? ಆಗಲೇ ಗಾಬರಿ ಆಗೋಕೆ ಶುರುವಾಗೋಯ್ತಾ ನಿಮಗೆ? ಅಲ್ಲ ರೀ, ನಾನು ಅವರಿಗೆ ಬರೀ ಊಟ ಮಾತ್ರ ಹಾಕಿ ಕಳಿಸ್ತೀನಿ. ಉಳಿದಿರೋ ರೇಷನನ್ನು ಅವರಿಗೆ ಕೊಟ್ಟು ಕಳಿಸೋದಿಲ್ಲ ನಾವು. ಉಳಿದಿರೋ ರೇಷನು ಮನೆಯಲ್ಲೇ ಇರುತ್ತೆ, ಅದನ್ನು ನಾವೇ ಊಟ ಮಾಡ್ಕೊಂಡು ತಿನ್ನೋಣ. ಸುಮ್ಮನೆ ಗಾಬರಿ ಮಾಡ್ಕೊಂಡು ಹೋಗಿ ರೇಷನ್ ತೊಗೊಂಬನ್ನಿ. ಈಗ ಬೆಳಗ್ಗೆ ತರ್ತೀನಿ ಬಿಡೆ. ಒಂದು ಕೆಲಸನಾದರೂ ಹೇಳಿದ ತಕ್ಷಣ ಮಾಡಿದಿದೆಯಾ ನೀವು? ನೀವು ನಾಳೆ ಬೆಳಿಗ್ಗೆ ರೇಷನ್ ತಂದ್ಕೊಟ್ರೆ ನಂಗೆ ಗಾಬರಿ ಆಗುತ್ತೆ. ಹೋಗಿ ತಗೊಂಬನ್ನಿ ಸುಮ್ಮನೆ. ಯಾವುದಕ್ಕೂ ಇವಳ ಮೇಲೆ ಒಂದು ಕಣ್ಣಿಡ್ಬೇಕು. ಉಳಿದಿದ್ದ ರೇಷನ್ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಒಳ್ಳೆ ಚಿತ್ರ ಇದ್ದಾಳೆ ಇವಳು. ಮರಿಗೌಡ್ರೆ, ಹೇಳಿದ್ರು ಮನೆ ತವನೇ ಬರ್ತಿದ್ವಿ, ಇಲ್ಲ ಕರೆದ್ರಿ? ಏನಿಲ್ಲ ಕಣ್ರಲ್ಲ, ನಾನು ಭಾವನವ್ವ ಮತ್ತೆ ಸಿದ್ದು ಎಲ್ಲೋ ಅರ್ಜೆಂಟ್ ಕೆಲಸದ ಮೇಲೆ ಹೋಯ್ತಾ ಇದ್ದೋ. ಮನೆ ಕರೆಸಿ ಮಾತಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಕರಿ ಅಂತ ಅಂದೆ. ಏನು ವಿಷಯ ಗೌಡ್ರೆ? ಸಿದ್ದು ಹೇಳ. ಅದು ಏನಿಲ್ಲ ಕಣ್ರಲ್ಲ, ನಾನು ಮೇಡಮ್ ಅವರು ಇಬ್ರು ಸೇರಿ ಒಂದು ಬಿಸ್ನೆಸ್ ಶುರು ಮಾಡೋಣ ಅನ್ಕೊಂಡಿದ್ಮೋ. ಬಿಸ್ನೆಸ್ಸಾ? ಬಿಸ್ನೆಸ್ ಅಲ್ಲ ಕಣ್ಲಾ, ಬಿಸ್ನೆಸ್. ಬಿಸ್ನೆಸ್ ಹಂಗಂದ್ರೇನ್ಲಾ? ಅದೇ ಕಣ್ಲಾ, ಕಾಂಟ್ರಾಕ್ಟು, ರಿಯಲ್ ಎಸ್ಟೇಟು, ಇಲ್ಲ ಕ್ವಾರಿ ಬಿಸ್ನೆಸ್ ಇರ್ತದಲ್ಲ, ಆ ತರ. ಓ ಹಂಗೆ? ಹಂಗೆ ಮಾಡುವ. ಲೈ, ಅದೆಲ್ಲ ಏನೂ ಇಲ್ಲ ಕಣ್ರಲ್ಲ, ನಮ್ಮ ಪರಿಸ್ಥಿತಿಗೆ ತಕ್ಕನಂಗೆ ಸಣ್ಣದಾಗ ಏನೋ ಒಂದು ಶುರು ಮಾಡೋಣ ಅನ್ಕೊಂಡಿದ್ಮೋ. ಚಿಕ್ಕದಾಗೇನು ಅದೇನು ಹೇಳಿ ಗೌಡ್ರೆ, ನಾವಿಬ್ರು ಸೇರ್ಕೊಂಡ್ ಜೊತೆ ಮಾಡುವ. ಅದು ಈ ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು, ಬಿಸಿಬೇಳೆಬಾತ್ ಪೌಡ್ರು ಇಂಥದನ್ನೆಲ್ಲ ಮಾಡಿ ಮಾರೋಣ ಅಂತ ಅನ್ಕೊಂಡಿದೀವಿ. ಒಳ್ಳೆ ಐಡಿಯಾ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಆ ಭಗವಂತ ಜೊತೆಲಿ ಇರ್ತಾನಂತೆ. ಏನೇನೋ ಕೆಲಸ ಮಾಡಿ ಕೋಟಿ ದುಡ್ದವ್ರೆ, ಅಂತದ್ರಲ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಬೇಕೆ? ಮಾಡುವ ಬಿಡಿ. ಹೂ ಕಣ್ರಲ್ಲ, ಸದ್ಯಕ್ಕೆ ನಮ್ಮ ಕೈಲಿ ಎಷ್ಟು ಬಂಡವಾಳ ಆಯ್ತದೋ ಅಷ್ಟಲ್ಲೇ ಶುರು ಮಾಡಬೇಕು. ಅದಕ್ಕೆ ನೀವಿಬ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಿಮಗೂ ಒಂದು ಕೆಲಸ ಅಂತ ಆಯ್ತದೆ, ನಮ್ಮ ಹುಡುಗರು ನಮ್ಮ ಜೊತೆಲೆ ಬೆಳ್ದಂಗೆ ಆಯ್ತದೆ ಅಲ್ವೇನಣ್ಣ? ಮುಕ್ಕಲ್ಲ ಲೈ, ನೋಡ್ರಲ್ಲ, ನನ್ನ ತಮ್ಮ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಆಸೆ ಪಟ್ಟವನೇ. ನೀವು ಹಗಲು ರಾತ್ರಿ ಅವ್ನ ಜೊತೆಗೆ ಇದ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡ್ಬೇಕಲ್ಲ. ನೋಡೋ,
ವ್ಯವಹಾರ ಅಂದಮೇಲೆ ವಶಿ ಶಿಸ್ತಿರ್ಬೇಕು. ಅದು ಬಿಟ್ಬಿಟ್ಟು ನೀವು ಹಳೆ ಚಾಲಿ ಶುರು ಹಚ್ಕೊಂಡ್ರೆ ಬೆಂಡೆ ತಾಕ್ಬಿಡ್ತೀನಿ. ಇದೇನ್ ಗೌಡ್ರೆ ಹಿಂಗ್ ಕೇಳ್ಬಿಟ್ರಿ? ರಾಮ ಅಲ್ಲಿ ಇರ್ತಾನೋ ಹನುಮಂತ ಅಲ್ಲಿ ಇರ್ತಾನೆ, ನಮ್ ಸಿದ್ದೇಗೌಡ್ರ ಅಲ್ಲಿ ಇರ್ತಾರೋ ನಾವು ಅಲ್ಲಿ ಇರ್ತೀವಿ. ಎಲ್ಲ ಅತ್ತೆ ಬಗ್ಗೆ ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಈಗಿರೋ ಕೆಲ್ಸದವ್ರನ್ನ ಕೇಳಿದ್ರೆ ಅವ್ರಿಗೆ ಖಂಡಿತ ಗೊತ್ತಿರಲ್ಲ. ನಮ್ಮ ತಾತ ಚೆನ್ನಾಗಿದ್ದಾಗ ಅವ್ರ ಮುಂದೆ ಕೆಲಸ ಮಾಡಿರೋರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅನಿಸುತ್ತೆ. ಇಷ್ಟು ವರ್ಷದಲ್ಲಿ ಯಾರು ಅವ್ರ ಬಗ್ಗೆ ಮನೇಲಿ ಮಾತೇ ಆಡಿಲ್ಲ ಅಂದರೆ ಇದು ನಾನು ಹುಟ್ಟೋಕೆ ಮುಂಚೆ ನಡೆದು ಹೋಗಿರೋದು. ಈಗ ತಾತನ ಕೇಳಿದ್ರೂ ಪ್ರಯೋಜನ ಇಲ್ಲ. ಅವ್ರ ಅಪ್ಪಂಗೆ ಹೆದರ್ಕೊಂಡು ಏನೂ ಹೇಳೋದಿಲ್ಲ. ಹಾಗಾಗಿ ನಮ್ಮ ತುಂಬ ವರ್ಷದ ಹಿಂದೆ ಯಾರು ಕೆಲಸ ಮಾಡ್ತಿದ್ರು ಅನ್ನೋದು ಗೊತ್ತಾದರೆ ಖಂಡಿತ ಅತ್ತೆ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ರಾಜಣ್ಣ, ಕರೆದ್ರೆ ಚಿಕ್ಕ ಯಜಮಾನ್ರೆ, ನಮ್ಮ ಮನೇಲಿ ತುಂಬ ವರ್ಷ ಕೆಲಸ ಮಾಡಿರೋರು ಯಾರಾದರೂ ಗೊತ್ತಿದ್ದಾರಾ? ಬಾಲಣ್ಣ ಅಂತ ಒಬ್ರು ಇದ್ರು ಚಿಕ್ಕ ಯಜಮಾನ್ರೆ. ಅವರು ನಿಮ್ಮ ತಾತನ ಕಾಲದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಆವಾಗೇನೆ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಆವಾಗ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಿ. ಈಗ ಅವ್ರು ಎಲ್ಲಿದ್ದಾರೆ? ಅವ್ರ ಮನೆ ಎಲ್ಲಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಏನು ಇಬ್ರು ಏನೋ ಮಾತಾಡ್ತಿದ್ರಿ? ಯಜಮಾನ್ರೆ, ಚಿಕ್ಕ ಯಜಮಾನ್ರು ಬಾಲಣ್ಣನ ಬಗ್ಗೆ ವಿಚಾರಿಸ್ತಾ ಇದ್ರು. ಬಾಲಣ್ಣನ ವಿಚಾರನ? ಈಗ ಯಾಕೆ ಆ ವಿಷಯ? ಅದು ನಮ್ಮ ಜಾಗಗಳು ಎಲ್ಲೆಲ್ಲಿದೆ, ಈಗ ಅದು ಯಾವ ಸ್ಥಿತಿಲಿದೆ, ನಾನೇನು ಕೆಲಸ ಮಾಡಿಸ್ಬೇಕು ಅಂತ ವಿಚಾರಿಸ್ತಿದೆ ಅಪ್ಪ. ನೀವು ಅಮ್ಮ ಇರ್ಬೇಕಾದ್ರೆ ಈ ಜವಾಬ್ದಾರಿನೆಲ್ಲ ಅಮ್ಮ ವಹಿಸ್ಕೊಂಡಿದ್ರು. ಈಗ ಆ ಜವಾಬ್ದಾರಿನೆಲ್ಲ ನಾನೇ ತಗೋಬೇಕು. ನೀವು ಎಷ್ಟು ದಿನ ಅಂತ ಎಲ್ಲ ಕಡೆ ಓಡಾಡ್ತೀರಾ? ನಿಮಗೂ ಸ್ವಲ್ಪ ರೆಸ್ಟ್ ಬೇಕು. ಈಗ ನೀವು ಇದ್ದಿದ್ದ ಪರಿಸ್ಥಿತಿಲಿ ಇದೆಲ್ಲ ಕೇಳೋದು ಸರಿ ಹೋಗಲ್ಲ ಅನ್ನಿಸ್ತು. ಅದಕ್ಕೆ ಗೊತ್ತಿರೋರ ಹತ್ರ ತಿಳ್ಕೊಂಡು ನಮ್ಮ ಜಾಗಗಳು ಎಲ್ಲೆಲ್ಲಿದೆ, ಅದಕ್ಕೆ ಬೇಲೆ ಏನಾದರೂ ಹಾಕ್ಸ್ಬೇಕಾ ಅಂತ ಕೇಳ್ತಿದ್ದೆ. ಇದೇನಿದು ಇದ್ದಕ್ಕಿದ್ದಾಗ ಇಷ್ಟೊಂದು ಬದಲಾವಣೆ? ಯಾವತ್ತೋ ಒಂದಿನ ಇದನ್ನೆಲ್ಲ ಮಾಡಲೇಬೇಕಿತ್ತಲ್ವಾ ಅಪ್ಪ? ಯಾವತ್ತೋ ಮಾಡೋ ಬದಲು ಇವತ್ತೇ ಮಾಡೋಣ ಅಂತ. ಜೊತೆಗೆ ಮನೇಲಿ ಕೂತಿದ್ದಷ್ಟು ಅಮ್ಮನ ನೆನಪು ಕಾಡ್ತಿದೆ. ಅದಕ್ಕೆ ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ನೋಡು, ಇಷ್ಟು ವರ್ಷ ಆದರೂ ನನಗಿದೆಲ್ಲ ಹೊಳದೇ ಇರಲಿಲ್ಲ. ನಿನಗೆ ಹೇಗೆ ಹೊಳಿತು? ಇದನ್ನೆಲ್ಲ ಅಮ್ಮನೇ ಹೇಳ್ಕೊಟ್ಟಿದ್ದಲ್ವಾ ಅಪ್ಪ? ಅವ್ರಿದ್ದಾಗಂತೂ ಅವ್ರ ಮಾತನ್ನು ಕೇಳಲಿಲ್ಲ. ಈಗ ನಾನೇ ಮುಂದೆ ನಿಂತು ಕೆಲಸ ಮಾಡಿಸೋಣ ಅಂತ. ಲಕ್ಷ್ಮೀ